ಏನಕ್ಕ ಇದು? ಎಲ್ಲಿಂದ ಎಲ್ಲಿಗೋದ್ರು ಬರೀ ಹಸು ಕುರಿ ಗದ್ದೆ ಅದು ಇದು. ನನಗಂತೂ ಬೋರ್ ಆಗೋಗ್ಬಿಡ್ತು. ಏನಾದರೂ ಒಂದಾದರೂ ಏನಾದ್ರೂ ಛೇ, ಏನೂ ಇಲ್ವಲ್ಲ. ಒಂದು ಹೋಟೆಲ್ ಇಲ್ಲ, ಒಂದು ಪಾನಿಪುರಿ ಅಂಗಡಿ ಇಲ್ಲ, ಅಪ್ಪ ದೇವ್ರೆ, ಒಂದು ಕಾಫಿ ಶಾಪ್ ಇಲ್ಲ, ಏನೂ ಇಲ್ಲ. ಈಗ ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಈಗ ಇನ್ನೂ ಎಷ್ಟು ದೂರ ನಡ್ಕೊಂಡೋದ್ರೂ ಬರೀ ಇದೇ ಥರ ಕಾಡು ಮೇಡು ಥರ ಐತೆ. ನಾವು ಇಲ್ಲಿಂದ ಎಷ್ಟು ದೂರ ನಡ್ಕೊಂಡೋದ್ರೂ ಹಂಗೇ ವಾಪಸ್ ಬರಬೇಕಾಗುತ್ತೆ. ಈಗ ಬೇರೆ ಏನಾದರೂ ಪ್ಲ್ಯಾನ್ ಮಾಡು. ಈಗ ಸಿಟಿಗೆ ಹೋಗ್ಬೇಕು ಅಂದರೆ ಕಾರ್ ಬೇಕು. ಕಾರ್ ಕೀ ಅಮ್ಮನ ಹತ್ರ ಐತೆ. ನನಗಂತೂ ಬರೀ ಕಾಲಲ್ಲಿ ಓಡಾಡಿ 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 ಸಾಕಾಯಿತು. ಇಲ್ಲೇ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತೈತೆ. ಇಲ್ಲೇ ಕೂತ್ಕೊಳ್ಳಾ? ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ. ಬೇಕಾದ್ರೆ ನೀನು ಇಲ್ಲೇ ಇದ್ದು ಏನೋ ಒಂದು ಮಾಡು, ಸರಿನಾ? ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಈ ಹಳ್ಳಿಯಲ್ಲಿ ಜನ ಏನು ಮಾಡ್ತಾರೆ? ಏನೂ ಮಾಡಲ್ವಲ್ಲೋ. ಸುಮ್ಮನೆ ಈ ಗದ್ದೆ ಹಸು ನೋಡ್ಕೊಂಡು ಏನೋ ಮಾಡ್ತಾರೆ. ಶಾಪಿಂಗ್ ಮಾಡಬೇಕು ಅಂದರೆ ಎಲ್ಲಿಗೆ ಹೋಗ್ತಾರೆ? ಹೋಟೆಲಾಗಿ ಊಟ ಮಾಡಬೇಕು ಅಂದರೆ ಹೋಟೆಲ್ ಹುಡ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಏನೂ ಇಲ್ವಲ್ಲ ಇಲ್ಲಿ ಫೆಸಿಲಿಟೀಸು. ಅಮ್ಮಂಗೆ ಯಾಕೆ ಈ ಊರಂದ್ರೆ ಅಷ್ಟೊಂದು ಇಷ್ಟ? ನೋಡು, ನೀನು ಎಲ್ಲಿಗಾದ್ರೂ ಹೋಗು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಓಡಾಡ್ಕೊಂಡು ಬರ್ತೀನಿ. ನನಗಂತೂ ಬೋರ್ ಆಗುತ್ತೆ. ಅಮ್ಮ ಅಲ್ಲಿಗೆ ಬಂದರೆ ನನ್ನ ಫ್ರೆಂಡ್ ಮನೆಗೆ ಬಾ, ನನ್ನ ತಂಗಿ ಮನೆಗೆ ಬಾ, ಅವ್ರ ಮನೆಗೆ ಬಾ, ಇವ್ರ ಮನೆಗೆ ಬಾ ಅಂತ ಪ್ರಾಣ ತೆಗಿತಾವ್ರೆ. ನೀನು ಹೋಗು, ನಾನು ಇನ್ನೂ ಒಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬರ್ತೀನಿ. ಹೆಂಗೋ ಜಿಮ್ ಅಂತೂ ಇಲ್ಲ ಇಲ್ಲಿ, ಜಸ್ಟ್ ವಾಕ್ ಆದರೂ ಮಾಡಬೇಕಲ್ವಾ? ಇಲ್ಲಿಂದ ಸೀದಾ ನಡ್ಕೊಂಡು ಹೋಗಿ ಹಾಗೆ ರಿಟರ್ನ್ ನಡ್ಕೊಂಬರ್ತೀನಿ. ಕಳ್ದೇನು ಹೋಗಲ್ಲ, ಓಕೆನಾ? ಹಾಗೆಯೇ ನಾನು ಸ್ವಲ್ಪ ಫೋನಲ್ಲಿ ಮಾತಾಡಬೇಕಿತ್ತು. ಫೋನಲ್ಲಿ ಸಿಗ್ನಲ್ ಎಲ್ಲಾದರೂ ಸಿಗುತ್ತಾ ಅಂತ ನೋಡ್ತೀನಿ. ಸಿಗ್ನಲ್ ಏನಾದರೂ ಸಿಕ್ಕರೆ ಮಾತಾಡಿಕೊಂಡು ಹಾಗೆ ಸೀದಾ ಬರ್ತೀನಿ, ಓಕೆನಾ? ನಿನ್ನ ಮನೆಗೆ ಹೋಗು. ಅಮ್ಮ ಕೇಳಿದ್ರೆ ಸುಮ್ಮನೆ ವಿಲೇಜ್ ಎಲ್ಲ ರೌಂಡ್ಸ್ ಹೊಡೆಯೋಕೆ ಹೋಗೋಳೆ ಅಂತ ಹೇಳು. ಸರಿ ಆಯಿತು, ನೀನೇನಾದರೂ ಮಾಡ್ಕೋ, ನಾನು ಹೋಗ್ತೀನಿ. ಏನು ಮಾಡೋದು? ನಮ್ಮ ಹುಡುಗಂಗೆ ಫೋನ್ ಆದರೂ ಮಾಡಬೇಕು. ಎಷ್ಟೊತ್ತಾಯಿತು? ಡೈಲಿ 1 ಅವರ್ಗೆ ಒಂದ್ಸಲ ಕಾಲ್ ಮಾಡ್ತಾಯಿದ್ದೆ, ಆದರೆ ಇಲ್ಲಿಗೆ ಬಂದಾಗಿಂದ ಕಾಲ್ ಮಾಡೋಕ್ಕೆ ಆಗಿಲ್ಲ. ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ನೆಟ್ವರ್ಕ್ ಮುಂದೆ ಹೋಗೋಣ, ಸಿಕ್ಕರೂ ಸಿಗ್ಬೋದೇನೋ. ಹಲೋ ಅಕ್ಕ, ಇನ್ನು ಎಲ್ಲಿದೆಯೇ? ಅಮ್ಮ ಎಲ್ಲರೂ ಕಾಯ್ತಾವ್ರೆ. ಏನು ಬೆಂಗಳೂರಿಂದ ಬರ್ತಾ ಇದೆಯಾ? ಇನ್ನೂ 1 ಅವರಾ? ಆದಷ್ಟು ಬೇಗ ಬಾ. ನಾನಂತೂ ಬಾವನ್ ನೋಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ಯಾವಾಗ ಬಾವನ್ ತೋರಿಸ್ತೀಯೋ? ನಾನು ಯಾವಾಗ ನೋಡ್ತೀನೋ? ಮನೆಯವರೆಲ್ಲ ಏನು ಹೇಳ್ತಾರೋ ನೋಡಬೇಕಲ್ವಾ? ಏನು? ಓ ಸುಮ್ಮನೆ ಬಾ. ನಾನು ಅಮ್ಮನ ಮುಂದೆ ಫೋನ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಹೊರಗಡೆ ಬಂದು ಅಲ್ಲಿ ಇಲ್ಲಿ ಅಂತ ಫೋನ್ ಮಾಡ್ತಾ ಇರೋದು ನಿನಗೆ. ಯಾವುದಪ್ಪ ಇದು? ನಿಂಬೆ ಹಣ್ಣಿನಂಥ ಫಿಗರು. ಆಹಾ, ಹೆಂಗವಳೆ ಬ್ಯೂಟಿ! ಯಾರಿದು ಬೆಡಗಿ? ಹಳ್ಳಿಯ ಸೊಬಗಿ. ಟೈಮ್ ಪಾಸ್ಗೊಂದೆರಡು ದಿನ ಲವ್ ಮಾಡ್ಬೋದಲ್ವಾ? ಟೈಮ್ ಪಾಸ್ಗಾದ್ರೂ. ಹಾಂ ಅಕ್ಕ. ಹೌದಾ ಅಕ್ಕ? ನನಗೇನೇನು ತಂದಿದೀಯಾ? ಅಲ್ಲ, ಅಮ್ಮ ನಿನ್ನ ಮನೆಗೆ ಬಿಟ್ಕೋತಾರೋ ಇಲ್ವೋ ಅಂತ ನನಗಂತೂ ಡೌಟ್ ಆಗ್ತೈತೆ. ಹಾಂ, ಅಯ್ಯೋ, ನೀನು ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾರೆ ಆಗ್ಲೇನೆ. ತುಂಬ ಜನ ಬಂದಿದ್ದಾರೆ. ನಿನಗೋಸ್ಕರನೇ ವೆಯ್ಟಿಂಗು. ರಚ್ಚು ಆಂಟಿ ಬಂದಿದ್ದಾರೆ. ಬಂದಿದ್ದಾರೆ. ಅವರು ನೆನ್ನೆನೇ ಬಂದರು. ಇವತ್ತು ಬಂದರು. ನೀನೇನ ಹೇಳ್ದದ್ದು ಬಾ ಅಂತ? ಹೌದಾ? ಏನೋ ಹೇಳ್ಬಿಟ್ಟಿದ್ಯಾ ಅನ್ಸುತ್ತಲ್ಲ, ಲವ್ ಸ್ಟೋರಿ ಎಲ್ಲ ನಿಂದು. ಬಿಡು, ಸಪೋರ್ಟ್ ಮಾಡ್ತಾರೆ. ನಾನು ಇದೀನಲ್ಲ, ನಾನು ಸಪೋರ್ಟ್ ಮಾಡ್ತೀನಿ. ಜೇನ ದನಿಯೋಳೆ ನೀಲ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ಅಬ್ಬಾ, ಪರವಾಗಿಲ್ಲ. ನಮ್ಮ ಸಿಟಿ ಹುಡುಗಿಯರಿಗಿನ್ನ ಹಳ್ಳಿ ಫಿಗರ್ಗಳು ಹಂಗೋ ಹಿಂಗೋ ಅವರೇ. ಈ ಊರಲ್ಲಿನ ಒಂದು 10 ದಿನ ಇರಲ್ವಾ? 10 ದಿನ 15 ದಿನ ಅಮ್ಮ ಹೇಳ್ತಿರ್ತೀವಿ ಅಂತ. 15 ದಿನಕ್ಕೆ ಲವ್ವರ್ ಇಲ್ಲ ಅಂದರೆ ಹೆಂಗಿರೋದು? 15 ದಿನ ವಿತೌಟ್ ಗರ್ಲ್ಸ್ ಇರೋಕ್ಕೆ ಬೋರ್ ಆಗ್ಬಿಡುತ್ತೆ. ಇದು ಯಾವುದೋ ಒಳ್ಳೆ ಫಿಗರು. ನೋಡೋಣ, ಇವಳಿಗಿನ್ನ ಚೆನ್ನಾಗಿರೋ ಫಿಗರ್ ಸಿಕ್ಕರೆ ಇವಳನ್ನ ಡ್ರಾಪ್ ಮಾಡೋದು. ಇಲ್ಲ, ಇವಳೇ ಫಿಗರ್ ಆಗಿ ಸಿಕ್ಬಿಟ್ರೆ ಸಾಕು. ನಮ್ಮ ಊರಿಗೆ ಹೋದ್ಮೇಲೆ ಸಿಮ್ ಚೇಂಜ್ ಮಾಡಿಬಿಟ್ರೆ ಆಮೇಲೆ ಫೋನು ಮಾಡಲ್ಲ, ಏನು ಮಾಡಲ್ಲ. ಒಂದ್ಸಲ ಪಟಾಯಿಸೋಣ, ಬಿದ್ದರೆ ಬೀಳ್ತಾಳೆ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನು ಅಲ್ವಾ? ಅಯ್ಯೋ ಬಿಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೌದಾ? ಹಾಂ, ಅಜ್ಜಿ ಅಂತೂ ಅದೇ ಹುಡುಗಂಗೆ ನೀನು ಮದುವೆ ಮಾಡಿಕೊಡ್ಬೇಕು ಅಂತ ಫುಲ್ಲು ಕ್ಯೂರಿಯಾಸಿಟಿ. ಅವ್ರ ಮನೆಗೆ ಇನ್ನೂ ಬಂದಿಲ್ಲ. ನಾಳೆ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಸುಮ್ಮನೆ ಅದು ಇದು ರೆಡಿ ಮಾಡ್ತಾವ್ರೆ. ನೀನು ಬಂದಿದ್ಯಾ ಬಂದಿಲ್ವಾ ಅಂತ ಮಾವ ಒಂದು 10-15 ಸಲ ಬಂದ್ಬಿಟ್ಟ ಕೇಳ್ಕೊಂಡು ಹೋಗೋಕ್ಕೆ. ರಿಂಗ್ ಕೊಡ್ಸಕ್ಕಂತೆ. ಹೌದು. ಮತ್ತೆ ಇನ್ನೇನಕ್ಕ? ಇಲ್ಲ, ಸುಮ್ಮನೆ ಹೊಲ್ದತ್ರ ಹೋಗ್ತಾ ಇದ್ದೀನಿ. ಸರಿ, ಇಡ್ತೀನಿ ಫೋನ್. ಅವಳೆ ಮೂದೇವಿ, ನಿನಗೆರು ತಲೆಗೆಲೆ ಕೆಟ್ಟೈತಾ? ಅವಾಗಿಂದ ನೋಡ್ತಾ ಇದ್ದೀನಿ. ಮಂಗುನ್ ಥರ ಯಾಕೆ ನನ್ನಿಂದನೇ ಬರ್ತಾ ಇದೆಯಲ್ಲ, ಇಡಿಯಟ್. ಹುಡುಗಿಯರಿಂದ ಯಾಕೆ ಬರ್ತೀವಿ ಹುಡುಗರು ಅಂತ ನಿಮಗೆ ಗೊತ್ತಾಗಲ್ವಾ? ಏನೋ ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ. ಹಳ್ಳಿ ಹುಡುಗಿಯರನ್ನ ನಾನು ಜಾಸ್ತಿ ನೋಡೇ ಇಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಏನೋ ಒಂಥರ ಫಿದಾ ಆಗೋಗ್ಬಿಟ್ಟೆ ನಾನಂತೂ. ಅದಕ್ಕೆ ನಿಮ್ಮ ಹಿಂದಿಂದನೇ ನಡ್ಕೊಂಡು ಬಂದುಬಿಟ್ಟೆ. ನಿಮ್ಮ ಕಣ್ಣು, ಆ ಮೂಗು, ಆ ಬಾಯಿ, ಅಬ್ಬಾ ಎಷ್ಟು ಚೆನ್ನಾಗಿದ್ದೀರಾ. ಐ ಲವ್ ಯು ಅಂತ ಆ ಥರ ಅನಿಸುತ್ತೆ ಹೇಳಬೇಕು ಅಂತ. ಹಳ್ಳಿ ಹುಡುಗಿಯರನ್ನ ಕಂಡ್ರೆ ಏನೋ ಒಂಥರ ಮನಸ್ಸೊಳಗೇನೆ ಕುಚಿ ಅಂತ ಖುಷಿಯಾಗುತ್ತೆ. ನೀವು ಸೋ ಬ್ಯೂಟಿಫುಲ್ ಆಗಿದ್ದೀರಾ. ಫಿಲಮ್ ಆ್ಯಕ್ಟ್ರೆಸ್ಸು ರಾಧಿಕಾ ಪಂಡಿತ್ ಥರ ಇದ್ದೀರಾ ಗೊತ್ತಾ ನೀವು?
ನಿನ್ನಂತವ್ರನ್ನ ಬೇಜಾನ್ ಜನನ ನೋಡಿದೀನಿ. ಇಷ್ಟೊಂದು ಬಿಲ್ಡಪ್ ಏನ್ ಕೊಡ್ಬೇಡ ನನ್ನ ಹಿಂದೆ ಬಂದು. ಯಾರು ನೀನು? ಈ ಊರಲ್ಲಿ ನಾನು ನಿನ್ನ ನೋಡೇ ಇಲ್ವಲ್ಲ. ಹಾ ನನ್ನ ನಾನು ಈ ಊರಲ್ಲಿ ನೋಡಿಲ್ಲ, ಅದಕ್ಕೆ ನೀವು ಇಷ್ಟೊಂದು ಟೆನ್ಷನ್ ತಗೊಂಡು ನನ್ನ ಮೇಲೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನೀವೇನಾದರೂ ನನ್ನನ್ನು ನೋಡಿದಿದ್ರೆ ಅಯ್ಯೋ ಇವರಲ್ವಾ ಗೊತ್ತಿರಲ್ವಾ ಅಂತ ಅನ್ಕೋತಾ ಇದ್ರಿ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಬಂದಿರೋದು, ಇವತ್ತೇ ಮಾರ್ನಿಂಗ್ ಬಂದಿದ್ದು ಬ್ಯಾಂಗ್ಳೂರಿಂದ. ಅದಕ್ಕೆ ನಿಮಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗಿರೋದು. ನೀವು ಹಳ್ಳಿಯವರೇ ಅನಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಪರಿಚಯ ಮಾಡ್ಕೊಳ್ಳೋಣ. ನನ್ನ ಹೆಸರು ರಾಕೇಶ್ ಅಂತ ಹೇಳಿ. ನಾನು ನಿನ್ನ ಹೆಸರು ಕೇಳಿಲ್ಲ, ನೀನು ಕುಲ ಗೋತ್ರ ಕೇಳಿಲ್ಲ. ನೀನು ಎಲ್ಲಿಂದನಾದರೂ ಬಂದರೆ ನನಗೇನು? ಹಾಂ, ಸುಮ್ಮನೆ ನಾನು ಹಿಂದೆ ಬರಬೇಡ ನೀನು. ನನಗದೆಲ್ಲ ಇಷ್ಟನೇ ಆಗಲ್ಲ ಪ್ಲೀಸ್. ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ, ಈ ಬಿಸುಗೆ ಬಿರುಗಾಳಿಯೇ ಬಂದರು ಹೆದರದು ಎಂದಿಗೂ. ಮುತ್ತಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಹಂದವು. ಏಯ್, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟೈತಾ? ನೀನ್ ಯಾಕೆ ನನ್ನಿಂದ ಬಿದ್ದಿದ್ಯಾ ಇಡಿಯಟ್? ಸುಮ್ಮನೆ ಸೈಡ್ ಬಿಡು. ಯಾರಾದ್ರೂ ನೋಡ್ಬಿಟ್ರೆ ನಮ್ಮ ಹಳ್ಳಿನಾಗೆ ನಿನ್ನ ಬಗ್ಗೆ ಇಷ್ಟುದ ಕತೆ ಕಟ್ಬಿಟ್ಟು ಊರು ತುಂಬ ಪುಕಾರ್ ಮಾಡ್ಬಿಡ್ತಾರೆ. ನೀನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನೋಡು, ಇದು ಹಳ್ಳಿ, ಪ್ಲೀಸ್ ನನ್ನ ಬಿಟ್ಬಿಟ್ಟು ನನ್ನ ಪಾಡಿಗೆ ನನ್ನ. ಇದೇನು ಇಷ್ಟೊಂದು ಎದ್ರಕೊಂಡ್ರೆ ಹಿಂಗೆ? ನನಗೇನು ಕಡಿಮೆ ಆಗಿಲ್ಲ, ನಮ್ಮಪ್ಪ ಕೋಟ್ಯಾಧೀಶ್ವರ. ನೀನೇ ತಲೆ ಕೆಡಿಸ್ಕೊಬೇಡ, ನೀನು ರಾಣಿ ಥರ ಇರ್ತೀಯ. ನೋಡು, ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಮೂವಿ ಕರ್ಕೊಂಡು ಹೋಗ್ತೀನಿ. ಒಂದು 15 ಡೇಸ್ 20 ಡೇಸ್ ನಾನು ಇಲ್ಲೇ ಇರ್ತೀನಿ. ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ನನ್ನ ಜೊತೆ ಬಾ. ನಿನ್ನ ಎಲ್ಲಿಗೆ ಬೇಕಾದ್ರೂ ಸುತ್ತಾಡಿಸ್ತೀನಿ. ನಿನಗಿನ್ನ ನಾನು ಯಾರು, ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನೀನೇ ಆಮೇಲೆ ಓಡೋಡಿ 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 ಬರ್ತೀಯ. ಹೋಗೋ ಕಮಂಗಿ, ನಿನ್ನ ಜೊತೆ ನಾನು ಯಾಕೆ ಬರಲಿ? ನಾನು ಏನು ಅನ್ಕೊಂಡಿದ್ಯಾ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಮ್ಮ ಅಕ್ಕ ಊರಿಂದ ಬರ್ತಿದ್ದಾರೆ, ನೀನು ಬೆಂಗಳೂರಿಂದ ಬಂದರೆ ನಮ್ಮ ಅಕ್ಕ ಸಿಂಗಾಪುರಿಂದ ಬರ್ತಾ ಇದ್ದಾಳೆ. ನನಗೆ ನಿನ್ನಂತರ ನೋಡಿ ಯಾವತ್ತೂ ಆಸೆ ಬರಲ್ಲ ನನಗೆ. ನೋಡು, ನಮ್ಮ ಮನೇಲಿ ಏನೋ ಫಂಕ್ಷನ್ ಐತೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಮ್ಮ ಅಕ್ಕ ಬರ್ತಾವಳೆ ಅಂತ ಕಾಲು ಕೆರ್ಕೊಂಡು ನಿನ್ನ ಮೇಲೆ ಜಗಳ ಮಾಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ಕಾಲು ಕೆರ್ಕೊಂಡು ಜಗಳ ಮಾಡಿ ನಿನಗೆ ಸರಿಯಾಗಿ ನಾಮ ಹಾಕಿ ರುಬ್ಬಾಕ್ ಹೋಗ್ತಾ ಇದ್ದೆ. ಈಗ ಸುಮ್ಮನೆ ನಾನು ಹಿಂದೆ ಬರೋದು ಬಿಟ್ಟರೆ ಒಳ್ಳೇದು. ನೀನು ಹಿಂಗೆ ನಾನು ಹಿಂದೆ ಬರ್ತಾ ಇದ್ರೆ ನಾನು ಏನು ತಗೊಂಡು ಹಾಕ್ತೀನೋ ನನಗೆ ಗೊತ್ತಿಲ್ಲ ಇಡಿಯಟ್. ನೀನು ಬೈದ್ರು ಹೊಡೆದ್ರು ನಂಗೆ ಏನು ಬೇಜಾರಾಗಲ್ಲ. ಹುಡುಗಿಯರು ಅಂದಮೇಲೆ ಹಿಂಗೆ ಇರಬೇಕು. ದುಡ್ಡು ಅಂತ ಹೇಳಿದ ತಕ್ಷಣ ಬರೋಂಥ ಹುಡುಗಿಯರಂದ್ರೆ ಇಷ್ಟ ಆಗಲ್ಲ. ನಿನ್ನಂಗೆನೆ ಗರಂ ಗರಂ ಮಸಾಲ ಥರನೇ ಇರಬೇಕು. ತುಂಬ ಕ್ಯೂಟ್ ಆಗಿದೆಯಾ, ಏನೇ ಹೇಳು. ನಿನ್ನ ಮಕ್ಕಿಷ್ಟು ಬಿಡೋ ಸುಮ್ಮನೆ ದಾರಿನ ಲೋಫರ್. ಏ, ನಿನ್ನ ಹೆಸರಾದ್ರೂ ಹೇಳ್ಬಿಟ್ಟೋಗು, ಯಾಕೆ ಸುಮ್ಮನೆ ಹೋಗ್ತಾ ಇದೆಯಾ? ಹೆಸರು ಬೇಳೆ, ಅಡ್ಡ ಹೆಸರು ಬುಡ್ಡೆಕಾಯಿ. ಏ ಹೆಸರು ಕಾಳ್, ಹುಷಾರಾಗೋಗು. ಎಂತೆಂತ ಹೆಸರು ಇಟ್ಕೊಂತೀರಪ್ಪ ನಿಮ್ಮ ಹಳ್ಳಿನಲ್ಲಿ. ಲೋ ತಮ್ಮ, ತಮ್ಮ ಬಾಯ್ಲಿ. ಅಕ್ಕ ಅಕ್ಕ, ಏನು ಮಾಡ್ತಾ ಇದ್ದೆ? ತುಂಬ ಇಂಪಾರ್ಟೆಂಟ್, ಬೇಗ ಹೋಗ್ಬೇಕು, ಮನೆಗೆ ಹೋಗ್ಬಿಟ್ಟು ಸೇರ್ಕೊಬೇಕು ಅಂತಿದ್ದಲ್ಲ. ಇಲ್ಲೆಲ್ಲ ಮತ್ತೆ ರಿಟರ್ನು ಹೊಲ್ದ ಹತ್ರನೇ ಬಂದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ರೌಂಡ್ಸ್ ಹೊಡಿಬೇಕು ಅಂತ ಅನ್ಕೊಂಡಿದ್ಯಾ? ಹಾಂ, ಏನು ಮಾಡ್ತಾ ಇದ್ದೆ ಹುಡುಗಿ ಜೊತೆ? ಅಕ್ಕ ಆ್ಯಕ್ಚುಲಿ ಅವಳು ಅಡ್ರೆಸ್ ಕೇಳಿದ್ಲು, ಸೊ ನಾನು ಅಡ್ರೆಸ್ ಈ ಕಡೆ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ಅವಳು ಬಂದು ಅಡ್ರೆಸ್ ಕೇಳಿದ್ಲ? ಅದು ಹೊಲ್ದ ಹತ್ರ. ಯಾವ ಅಡ್ರೆಸ್ ಕೇಳಿದ್ಲಪ್ಪ? ಕುರಿ ಅಡ್ರೆಸ್ ಕೇಳಿದ್ಲಾ, ಮೇಕೆ ಅಡ್ರೆಸ್ ಕೇಳಿದ್ಲಾ, ಇಲ್ಲ ಎಮ್ಮೆ ಅಡ್ರೆಸ್ ಕೇಳಿದ್ಲಾ? ಯಾವ ಅಡ್ರೆಸ್ ಕೇಳಿದ್ಲು? ಅದು 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 ಏನಿಲ್ಲ ಅಕ್ಕ, ಸುಮ್ಮನೆ ಏನೋ ಅಡ್ರೆಸ್ ಕೇಳಿದ್ಲು ಅಷ್ಟೇ. ಈಗ ನಿಂಗೆ ಅದೆಲ್ಲ ಯಾಕೆ? ಸುಮ್ಮನೆ ಬಾ ಹೋಗೋಣ, ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಹಳ್ಳಿನ ಉಗುತ್ತಿದ್ದು, ನೀನು ಉಗಿಸ್ಕೊಂಡಿದ್ದು, ಮುಖ ಒರೆಸ್ಕೊಂಡಿದ್ದು ಎಲ್ಲ ನೋಡಿದೆ. ನಿನ್ನ ಲೈನ್ ಹಾಕಿದ್ದಕ್ಕೆ ತಾನೆ ಅವಳು ಕ್ಯಾಕರ್ಸ್ ಮಕ್ಕೋಗ್ತಿದ್ದು. ಬಾ, ಅಮ್ಮಂಗೆ ಹೇಳ್ತೀನಿ. ಲೇ ಅಕ್ಕ, ಬೇಡ ಕಣೆ, ನಿನ್ಗೆ ಏನು ಬೇಕೋ ಸಹಾಯ ನಾನು ಮಾಡ್ತೀನಿ. ನೀನು ಹಿಂದೆನೇ ನಾನು ನಿಂತ್ಕೊಂಡು ನಿನಗೆ ಎಲ್ಲ ಸಹಾಯನೂ ಮಾಡ್ತೀನಿ. ಪ್ಲೀಸ್ 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 ಪ್ಲೀಸ್, ನನ್ನ ಮಾನ ಮರ್ಯಾದೆ ಮಾತ್ರ ಕಳಿಬೇಡ ಪ್ಲೀಸ್. ಅಮ್ಮ ಮತ್ತೆ ಪರ್ಕೆ ತಗೊಂಡು ನನಗೆ ಹೊಡಿತಾರೆ ಪ್ಲೀಸ್. ನಾನು ಹೇಳ್ಬಾರ್ದು ಅಂದರೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ನಿಜ ನಿಜ ನಿಜ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಲ್ವಾ? ಈಗ ಬೇಡ, ಯಾವಾಗಾದ್ರೂ ನನಗೆ ಏನು ಬೇಕು ಅಂತ ಕೇಳ್ತೀನಿ. ಸರಿ ಆಯಿತು.